ರಾಜ್ಯಕ್ಕೆ ಮತ್ತೆ ನಕ್ಸಲರ ಸಂಕಟ. 10 ವರ್ಷಗಳ ನಂತರ ಮಾವೋವಾದಿಗಳ ಸದ್ದು. ಪೊಲೀಸರ ಗುಂಡಿಗೆ ಮೋಸ್ಟ್ ವಾಂಟೆಡ್ ನಕ್ಸಲ್ ಬಲಿ. ವೀಕ್ಷಕರೇ, ತುಂಬಾ ವರ್ಷಗಳ ನಂತರ ನಕ್ಸಲ್ ಸೌಂಡ್ ಮತ್ತೆ ಕಂಡು ಬರುತ್ತಿದೆ. ಎಲ್ಲಿ ಎಂದರೆ ಕೊಡಗು, ಚಿಕ್ಕಮಗಳೂರು ಮತ್ತು ಉಡುಪಿಯಲ್ಲಿ. ನಕ್ಸಲರ ಆಕ್ಟಿವಿಟಿ ಶುರುವಾಗಿದೆ ಅಂತ ಎಎನ್ಎಫ್ ತಂಡ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ಲೀಡರ್ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ಮುಖಂಡ ವಿಕ್ರಮ್ ಗೌಡನನ್ನ ಈ ಹಿಂದೆ ಶೃಂಗೇರಿ ಸಮೀಪದ ಕಿಗ್ಗದಲ್ಲಿ ಹತ್ಯೆ ಮಾಡಲಾಗಿದೆ ಎಂಬ ಸುದ್ದಿ ಎಲ್ಲಾ ಕಡೆ ಹರಡಿತ್ತು. ಆದರೆ ವಿಕ್ರಮ್ ಗೌಡರ ಸಂಬಂಧಿಕರೊಬ್ಬರು ವಿಕ್ರಮ್ ಗೌಡ ಅಲ್ಲ ಎಂದು ಆ ದಿನವೇ ಖಚಿತಪಡಿಸಿದ್ದರು. ಇದೀಗ ಎಎನ್ಎಫ್ ದಾಳಿಗೆ ಬಲಿಯಾಗಿದ್ದು ವಿಕ್ರಮ್ ಗೌಡನೇ ಎಂದು ಪೊಲೀಸ್ ಅಧಿಕಾರಿಗಳು ಖಚಿತವಾಗಿ ಹೇಳಿದ್ದಾರೆ. ವಿಕ್ರಮ್ ಗೌಡ ಎಂಬ ಈತ ಹಲವು ವರ್ಷಗಳಿಂದ 3 ರಾಜ್ಯಗಳ ಪೊಲೀಸರ ಕಣ್ಣಿಗೆ ಸಿಗದೆ ತಲೆಮರೆಸಿಕೊಂಡಿದ್ದ. ಈತನನ್ನೀಗ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಹಾಗಿದ್ರೆ ಕರ್ನಾಟಕದಲ್ಲಿ ಈ ಕೆಂಪು ಉಗ್ರರು ಮತ್ತೆ ಕಾಣಿಸಿಕೊಂಡಿದ್ದು ಹೇಗೆ? ಈ ವಿಕ್ರಮ್ ಗೌಡ ಯಾರು? ದೂರ ಆಗಿದ್ದ ನಕ್ಸಲರು ಹೀಗೆ ಮತ್ತೆ ಕರ್ನಾಟಕದಲ್ಲಿ ಕಾಲಿಡುತ್ತಿರುವುದು ಯಾಕೆ? ಅಸಲಿಗೆ ಈ ನಕ್ಸಲರಂದ್ರೆ ಯಾರು? ಇತಿಹಾಸ ಏನು ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಯಾರಿದು ವಿಕ್ರಮ್ ಗೌಡ ಎಂದು ತಿಳಿಯೋಣ ಬನ್ನಿ. ವೀಕ್ಷಕರೇ, 2010ರ ಟೈಮ್ನಲ್ಲಿ ಕರ್ನಾಟಕವನ್ನು ನಕ್ಸಲ್ ಪೀಡಿತ ರಾಜ್ಯಗಳ ಲೀಸ್ಟ್ನಿಂದ ಡ್ರಾಪ್ ಮಾಡಲಾಗಿತ್ತು. ಒಂದಷ್ಟು ವರ್ಷಗಳ ಕಾಲ ರಾಜ್ಯದಲ್ಲಿ ನಕ್ಸಲರ ಚಟುವಟಿಕೆ ಇರಲೇ ಇಲ್ಲ. ಆದರೆ ಮತ್ತೆ 2-3 ವರ್ಷಗಳಿಂದ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಸೇರಿದಂತೆ ಮಲೆನಾಡು ಜಿಲ್ಲೆಗಳಲ್ಲಿ ಅನುಮಾನ ಶುರುವಾಗಿದೆ. ಈ ವಿಕ್ರಮ್ ಗೌಡ ಟಾಪ್ ನಕ್ಸಲ್ ನಾಯಕ ಅಂತ ಗುರುತಿಸಿಕೊಂಡಿದ್ದ. ಈತ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೂಡ್ಲ ಗ್ರಾಮದವನು ಎಂದು ಹೇಳಲಾಗುತ್ತದೆ. ಅವನು ತನ್ನ 20ನೇ ವಯಸ್ಸಿನಿಂದಲೇ ನಕ್ಸಲ್ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದ. ಪಶ್ಚಿಮ ಘಟ್ಟಗಳ ನೇತ್ರಾವತಿ ತಂಡದ ನಕ್ಸಲ್ ಆಪರೇಷನ್ಗಳನ್ನು ಈತ ಲೀಡ್ ಮಾಡ್ತಾ ಇದ್ದ ಮತ್ತು ಮಿಲಿಟರಿ ಆಪರೇಷನ್ಗಳನ್ನು ಕೂಡ ಈತ ಲೀಡ್ ಮಾಡ್ತಾ ಇದ್ದ. ಈತನ ವಿರುದ್ಧ ಕರ್ನಾಟಕ, ತಮಿಳುನಾಡು, ಕೇರಳಗಳಲ್ಲಿ 50ಕ್ಕೂ ಅಧಿಕ ಕೇಸ್ಗಳು ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 13ಕ್ಕೂ ಅಧಿಕ ಕೇಸ್ಗಳು ಈತನ ವಿರುದ್ಧ ದಾಖಲಾಗಿವೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟದಲ್ಲೂ ಈತ ಆಕ್ಟಿವ್ ಆಗಿದ್ದ. 2016ರಲ್ಲಿ ನಿಲಂಬೂರ್ ಕಾರ್ಯಾಚರಣೆಯಲ್ಲಿ ಈತ ಎಸ್ಕೇಪ್ ಆಗಿದ್ದ. ನಂತರ ಕಳೆದ ಮಾರ್ಚ್ನಲ್ಲಿ ದಕ್ಷಿಣ ಕನ್ನಡದ ಕೂಜಿಮಲೈ ರಬ್ಬರ್ ಎಸ್ಟೇಟ್ ಬಳಿ 4 ಮಂದಿ ನಕ್ಸಲರು ಆಯುಧಗಳೊಂದಿಗೆ ಓಡಾಡುತ್ತಿದ್ದರು ಎಂಬ ವಿಚಾರ ಜನರಲ್ಲಿ ಆತಂಕ ಮೂಡಿಸಿತ್ತು. ಈ 4ರ ಪೈಕಿಯಲ್ಲಿ ವಿಕ್ರಮ್ ಗೌಡ ಕೂಡ ಇದ್ದ ಎಂದು ಅನುಮಾನ ಸೃಷ್ಟಿಯಾಯಿತು. ಇನ್ನು ಈತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಕೊಡಲಾಗುವುದು ಎಂದು ಪೊಲೀಸ್ ಇಲಾಖೆ ಅನೌನ್ಸ್ ಮಾಡಲಾಯಿತು. ಇನ್ನು ಈತನ ಜೊತೆಗೆ ಮುಂಡಗಾರು, ಲತಾ, ಜಯಣ್ಣ ಮತ್ತು ವನಜಾಕ್ಷಿ ಅನ್ನೋ ನಕ್ಸಲರ ಮಾಹಿತಿ ಕೊಟ್ಟವರಿಗೂ ಕೂಡ ಬಹುಮಾನವನ್ನು ನೀಡಲಾಗುತ್ತದೆ ಎಂದು ಕೂಡ ಅನೌನ್ಸ್ ಆಗಿತ್ತು. ಅದರಂತೆ ಈತ ಯಮಗುಂಡಿ ಅನ್ನೋ ಗ್ರಾಮದ ಬಳಿ ಆಕ್ಟಿವ್ ಆಗಿದ್ದ ಎಂದು ಮಾಹಿತಿ ನೀಡಿದ್ದರು. ನವೆಂಬರ್ 11ನೇ ತಾರೀಕು ಈ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದಂತೆ. ಇದೇ ಕಾರಣಕ್ಕೆ ಎಎನ್ಎಫ್ ಆಂಟಿ ನಕ್ಸಲ್ ಫೋರ್ಸ್ ಈ ಭಾಗದಲ್ಲಿ ಶೋಧ ಕಾರ್ಯಾಚರಣೆ ಶುರುವಾಯಿತು. ಹುಡುಕಾಟದ ವೇಳೆ ಯಮಗುಂಡಿ ಗ್ರಾಮದಲ್ಲಿ ಒಂದು ಬಂದೂಕು ಕೂಡ ಸಿಕ್ಕಿತು. ಇದರ ನಂತರ ಕಾರ್ಯಾಚರಣೆ ತೀವ್ರವಾಯಿತು. ನಂತರ ಇಲ್ಲಿನ ಹೆಬ್ರಿ ಬಳಿಯ ಕಬ್ಬಿನಾಲೆ ಪ್ರದೇಶದ ಪೇತೆ ಬಯಲು ಅರಣ್ಯ ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡುವ ವೇಳೆ ವಿಕ್ರಮ್ ಗೌಡ ಈಗ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ. ಉಳಿದ 3 ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಪಿತಾಬೈಲ್ನ ಜಯಂತ್ ಗೌಡ ಎಂಬುವರ ಮನೆ ಸಮೀಪ ನಡೆದ ಎನ್ಕೌಂಟರ್ನಲ್ಲಿ ವಿಕ್ರಮ್ ಗೌಡ ಸ್ಥಳದಲ್ಲೇ ಕುಸಿದು ಮೃತಪಟ್ಟಿದ್ದಾರೆ. ಆನಂದ್, ವಸಂತ, ಸಂಜೀವ್ ಕುಮಾರ್ ಅಲಿಯಾಸ್ ಸಲೀಂ ಕೂಡ ಹಾದಿಯಲ್ಲಿ ಪರಾರಿಯಾಗಿದ್ದಾರೆ. ಘಟನೆ ರಾತ್ರಿ ನಡೆದ ಕಾರಣ ಪರಾರಿಯಾದ 3ರ ಪತ್ತೆ ಕಾರ್ಯಾಚರಣೆ ಸಾಧ್ಯವಾಗಲಿಲ್ಲ. ಎಎನ್ಎಫ್ ತಂಡ ಕೂಂಬಿಂಗ್ ಮುಂದುವರಿಸಿದೆ.